ಎಷ್ಟು ಎಕರೆ ಭೂಮಿ ಅದ್ರಿ ಮತ್ತೆ ಏನು ಬೆಳೆದ್ರಿ? ಅದು ಏನು ಬಿತ್ತಿರಿ ನೀವು ಅಲ್ಲಿ 5 ಎಕರೆದಾಗ? ಇನ್ಶೂರೆನ್ಸ್ ಮಾಡಿದ್ರೆ ಮತ್ತೆ ಈ ಮಂತ್ನಲ್ಲಿ ಎಲ್ಟಿಯರ್ ಆಗಸ್ಟ್ ಮಂತ್ ಫ್ರಮ್ 1st August to 15th August ಸರ್ -51% ಡಿಸ್ಟ್ರಿಕ್ಟ್ ನಲ್ಲಿ ಈ ಮಂತ್ ಇಂಪಾರ್ಟೆಂಟ್ ಮಂತ್ ಇದು, ವೆರಿ ಇಂಪಾರ್ಟೆಂಟ್ ಮಂತ್ ಸರ್. ಇದರಲ್ಲಿ ಭಾಳ ಕಷ್ಟಪ ರೈತರು. ಜೋರಾಗಿರಲ್ಲ, ಎಲ್ಲರೂ ಕೇಳ್ತದ. 25,000 ಬ್ಯಾಂಕ್ಸ್ ನಾವು ಪಾಪ್ಯುಲೇಷನ್ ಇರಬೇಕು. ಸರ್ ಒಂದು ಈ ಪ್ಲಾಟ್ ನೋಡಿದ್ರೆ ಸರ್ ನಮಗೆ ಆ್ಯಕ್ಚುಲಿ 160 ಜಲ್ದಿ ಇತ್ತಪ್ಪ ಅಂದರೆ ಇಷ್ಟು ಹೈಟ್ ಇರ್ತಿತ್ತು ಸರ್. ಈಗ 2.5 ಫೀಟ್ ಹೈಟ್ ಇರ್ತಿತ್ತು ಸರ್. ಈ ಸರ್ ಅವ್ರಿಗೆ ಇವೆರಡು ಕಂತೆ ಗುರುತಿದ್ರು ಮಾಡ್ರೆ ಗುರುತಿಲ್ಲ ಯಾರು ಮಾಡಲಿ ಸರ್. 50% ಆಗಿಲ್ಲ ರೀ, ಪ್ರತಿಯೊಬ್ಬರು ಮಾಡಿದ್ರೆ ಆಗಿಲ್ಲ. ಇದು ನೋಡಿರಿ, ಒಂದನೇ ಸಲ ಅಂತೂ ಭಾಳ ಕಡಿಮೆ ಆಗಿತ್ತು. ಒಂದನೇ ಸಲ ಮಳೆ ಒಂದು 19% ಆಗಿತ್ತಲ್ಲ, 19%. ಎರಡನೇ ಸಲ ಏನಾಗೋದು 87% ಆಗಿತ್ತು. ಏನಾದ್ರು ಪ್ಯಾಕೆಟ್ಗಳು ಮತ್ತು ಸ್ವಲ್ಪ ಖರ್ಚು ಮಾಡಿ ಈ ಪರ್ಕ ಒಣಗಿತ್ತು ಪ್ಯಾಕೆಟ್ಗೆ ಸ್ವಲ್ಪ ಖರ್ಚು ಬರೀ ಪುಸ್ತಕ ಬೀಜಿಲ್ಲ ರೀ, ಜಾಸ್ತಿ ಬೆಳೆ ಬಿಡ್ಬೇಕು ಈ ಪರ್ಕ ಆಯ್ತು. ಆಯ್ತಪ್ಪ, ಸರ್ಕಾರ ನೆರವು ಬರ್ತಾರೆ, ಮುಖ್ಯಮಂತ್ರಿಗಳಿಗೆ ಇದು ಮಾಡ್ತೀವಿ. ಜನಕ್ಕೂ ಬಂದಿಲ್ಲ. ಮತ್ತು ಇನ್ನೊಂದೇನ್ರಿ, ಎಲ್ಲ ಗ್ರಾಮ ಪಂಚಾಯತಿಗೆ DC ಅವರು ನೀವೊಂದು ಅವರಿಗೆಲ್ಲ ಗ್ರಾಮ ಪಂಚಾಯತಿ ಇವರಿಗೆ ಕರೆಸಿ ವಿಡಿಯೋ ಯಾರು ಅವ್ರ ಅಧಿಕಾರಿಗಿರ್ತಾರೆ, ನಿಮ್ಮ ಗ್ರಾಮ ಪಂಚಾಯತಿಯಾಗ ಏನು ಲಾಸ್ ಆಗ್ಯದ ಅದೊಂದು ಸ್ವಲ್ಪ ಕಂಪಲ್ಸರಿ ಎಲ್ಲ ಇದು ಮಾಡಿದ್ರಿ. ಈಗ ನಮ್ಮ 75-80% ಲಾಸ್ ಆಗ್ಯಾವ್ರಿ. ಲಾಸ್ಟ್ ಟೈಮ್ ಮಿಡ್ ಸೀಸನ್ ಅಡ್ವಾನ್ಸಿಟಿ ಅಂತ ಎಲ್ಲ ತೊಗರಿ ಇನ್ಶೂರೆನ್ಸ್ ಮಾಡಿದ್ರಿ ಸರ್ ನಮಗೆ ಬಂದೇ ಇಲ್ರಿ. 8% ಬಂದವ್ರಿ, 5% 10% ಫುಲ್ ಲಾಸ್ ಆಗ್ಯಾವ ನಮ್ಮ. ಮಿಡ್ ಸೀಸನ್ ಅಡ್ವಾನ್ಸಿಟಿ ಮಾಡಿದ್ರಿಗೆ ತೊಗರಿ ಹತ್ತಿ ಎಲ್ಲರಿಗೂ 25% ಆಮೇಲೆ ತೊಗರಿದು ಫೈನಲ್ ಕ್ಲೇಮು ನಮ್ಮ ತಾಲೂಕಿಗೆ 27 ಕೊಟ್ಟರು ಬಂದಿದೆ ಸರ್. 9,992. ಆಯ್ತು, ಈಗ ಇಂಥವ್ರು ಎಲ್ಲೋ ಒಂದು ಕಡೆ ಅನ್ಯಾಯ ಅಂತ ತಿಳ್ಕೊಡ್ರಿ. ರಾಜ್ಕುಮಾರ್ ಹೋಗಿ ಒಂದು ಸ್ವಲ್ಪ ಬಿಟ್ಟು ನೀವು ಭೇಟಿ ಮಾಡಿ ಇವ್ರಿಗೆ. ಒಟ್ಟಾರೆ ಒಂದು ಹೇಳ್ತೀನಿ, ಎಲ್ಲ ರೈತರು ಬರೀ ಇವತ್ತು ಒಂದು ರಾಜ್ಯ, ಈ ದೇಶ ಇವತ್ತು ತೀವ್ರ ಬರಗಾಲದ ಒಂದು ಛಾಯೆ ನಮ್ಮೆಲ್ಲರೂ ಕೂಡ ಬಹಳಷ್ಟು ವಿಪರೀತವಾಗಿ ಆಗಿದೆ. ಇವತ್ತು ಇಲ್ಲಿ ಹೊರತಿಯಲ್ಲಿ ಒಂದು ಈಗ ಅನೇಕ ರೈತರು ನಾವು ಭೇಟಿಯಾದಾಗ 100% ಲಾಸು. ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಉಳ್ಳಾಗಡ್ಡಿ, ಬಲ್ಬೆ ಅಡಿಕೆ ಸಲ ಬಲ್ಬೆ ಅಲ್ಲ, ಒಂದು ಇದು ಏನು ಸಣ್ಣದ ಒಂದು ಇದ್ರ ಹಸಿರು ಕಾಳು ಅಟ್ಟನು ಕೂಡ ಅದು ಬಲ್ಬಿಲ್ಲ ಅದಕ್ಕೆ. ಆಮೇಲೆ ಕಬ್ಬು ದುರ್ದೈವಶಾದ ಅದಕ್ಕೆ ಇನ್ಶೂರೆನ್ಸು ಇಲ್ಲ.
ಅದಕ್ಕೆ ಕನಿಷ್ಠ ಪಕ್ಷ ಒಂದು 4 ರಿಂದ 6 ಇಂಚ್ ಆಗ್ಬೇಕು ಅದು ಮಡಿಕೆ. ಮತ್ತು ದಪ್ಪ ಈಗ ಒಂದು 2-3 ಇಂಚ್ 3 ಇಂಚ್ ಆಗ್ಬೇಕು. ಅದು ಇಷ್ಟಿಷ್ಟೇ ಆಗಿದಾವು, 1 ಇಂಚ್ 2 ಇಂಚ್. ಬಹಳ ಸಂಕಷ್ಟದಲ್ಲಿ ಒಂದು ರೈತರು. ಸಜ್ಜಿ ತೋರ್ ನೋಡ್ರಿ, ಸಜ್ಜಿ ಏನೇ ಇರ್ಲಿಕ್ಕಂದ್ರೆ ಬೆಳಿಬೇಕಲ್ಲ ಅದು ಸಜ್ಜಿನೇ ಬೆಳೆದಿಲ್ಲ. ಅದ್ರ ಉದಾಹರಣೆ ತಕೊಂಡ್ಬಿಡ್ರಿ ನೀವು. ಒಂದೇ ಒಂದು ವಾರ್ತೆ ಹೇಳ್ಬೇಕಂದ್ರೆ ಸಜ್ಜಿನೇ ಬಂದಿರೋ ಉಳಿದ ಬೆಳಿ ಬರೋ ಪ್ರಶ್ನೆ ಬರೋದಲ್ಲ. ಇಷ್ಟು ಒಂದು ತೀವ್ರತರವಾದಂತ ಬರ ಇದೆ. ಉಷ್ಣಾಂಶ ಇವತ್ತಿನ ದಿವಸ ಮಣ್ಣಲ್ಲಿ ಏನೂ ಕೂಡ ಇವತ್ತಿನ ದಿವಸ ಇಲ್ಲ. ಸಂಪೂರ್ಣವಾಗಿ ಅದು ನೋಡಿರಲ್ಲ ಹೆಂಗು ಡಸ್ಟ್ ಆದಂಗೆ ಆಗಿದೆ ಇವತ್ತಿನ ದಿವಸ, ಧೂಳು ಮಣ್ಣಾಗಿದಂಗೆ. ಹಿಂಗಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇನ್ಶೂರೆನ್ಸು ಹೊಸಲಕ್ಕಿಂತ 94,000 ಆಗಿತ್ತು, ಈ ಸಲ 2.5 ಲಕ್ಷ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ಅವ್ರಿಗೂ ಕೂಡ ರೈತರ ಆಶಯ ಇದೆ. ಅದಕ್ಕೆ ಗ್ರಾಮ ಪಂಚಾಯತಿ ಮತ್ತು PKPS ಎರಡೂ ಕಡೆ ಮತ್ತು ಬ್ಯಾಂಕ್ಸು ಎಲ್ಲರ ಕಡೆ ವಿವಿಧ ಮೂಲಗಳಲ್ಲಿ ಎಲ್ಲೆಲ್ಲೇ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನ ಕೂಡ ಮಾಡಲಿಕ್ಕೆ ನಾವು ಸೂಚನೆ ಈಗಾಗಲೇ ಕೊಟ್ಟಿದ್ದೀರಿ. ನಿರಂತರವಾಗಿ ನಾವು ಸಭೆಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಹೀಗಾಗಿ ಈ ಸಮಸ್ಯೆ ಎಲ್ಲಾ ಕಡೆನೂ ಕೂಡ ಇದೆ. ಇಡೀ ಜಿಲ್ಲೆಯಲ್ಲಿ ಸಮಸ್ಯೆಗಳಿದೆ. ಈ ಮಳೆ ಆಧಾರಿತ ಕೃಷಿ ಬಹಳ ಕಷ್ಟಕರವಾದಂಥದ್ದು. ಈಗ ಪಾಪ ಯುವಕ ಎಲ್ಲ ನಾವು ಹುಡುಗ ನೋಡಿ ನಮ್ಗೆ ಬಹಳ ನೋವಾಗ್ತೈತಿ. ನಾವು ಯುವಕರಿಗೆ ಕೃಷಿ ಮಾಡ್ರಿ ಅಂತ ನಾವು ಹೇಳ್ತೀವಿ. ಅವ ಸಾಲಿಗೆ ಬಿಟ್ಟು ಫಸ್ಟ್ ಟೈಮ್ ಬಂದ 5 ಎಕರೆದಾಗ ತೊಗರಿ ಹತ್ತಿ ಗಿತ್ತಿ ಎಲ್ಲ ಬೆಳ್ಕೊಂಡದ್ ಮಾಡಿದಾನ. ಬಂದ್ ಕೂಡಲೇ ಅವ್ನು ಪೆಟ್ಟು ಬಿದ್ದದಿಗೆ ಇನ್ನೇನು ಅವ್ನ ನಂಬಿಕೆ ಉಳಿತದ ಕೃಷಿ ಮೇಲೆ. ಇದು ಹೀಗಾಗಿ ನಾವು ಹೆಚ್ಚಾಗಿ ನೀರಾವರಿಗೆ ನಾವು ಒತ್ತನ್ನು ಕೊಡಬೇಕು. ಕೆರೆ ತುಂಬುವುದಕ್ಕೆ ಅಂತರ್ಜಲಕ್ಕೆ ಹೆಚ್ಚಿಗೆ ಒತ್ತು ಕೊಡ್ಬೋದು. ಹೀಗಾಗಿ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಮುಖ್ಯಮಂತ್ರಿಗಳ ಜೊತೆ ಕ್ಯಾಬಿನೆಟ್ನಲ್ಲಿ ಇವತ್ತು ಎಲ್ಲ ಸಚಿವರು ಸಿಮಿಲರ್ ಸಮಸ್ಯೆ ಇದೆ. ನಿನ್ನೆ ನಾನು ಗುಲ್ಬರ್ಗ ಬಂದಾಗ ಅವರು ಕೂಡ ಅಲ್ಲೇ ಇದ್ದರು, ರಾಜ್ಯನವರು ಯಾದಗಿರಿ ಎಲ್ಲರೂ ಅದಕ್ಕೆ ಇದೇ ಪರಿಸ್ಥಿತಿ ಎಲ್ಲ ಕಡೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೆ ಈಗ ಕೆರೆ ತುಂಬುವ ಯೋಜನೆ ಆಗಿದೆ. ಆದರೂ ಈ ಸಲ ಕೆರೆ ತುಂಬುದ್ರಾಗೂ ಕೂಡ ಬಹಳಷ್ಟು ನೀರು ಇದು ಆಗಿದೆ. ನಿನ್ನೆ ರಾತ್ರಿ ನಾವು 1 ಗಂಟೆ ತನಕ ಭೇಟಿ ಮಾಡಿದ್ದೀನಿ. ಅದಾಗಿನೂ ಕೂಡ ಹೊಡೆದಾಟ ಇವತ್ತು ಬೆಳಗ್ಗೆನೂ ಕೂಡ ನೋಡ್ತೀರ ಮನೆಯಲ್ಲಿ ಅದನ್ನೇ ಕೂಡ ಇದೆ. ಇನ್ನೂ ಹೆಚ್ಚಿನ ಇದು ಆಗಬೇಕು. ಮತ್ತು 524 ಆದರೆ ಅಟ್ಲೀಸ್ಟ್ ನಮ್ಗೆ ಒಂದು 130 TMC ನೀರು ಬರ್ತದೆ. ಅದಕ್ಕೂ ನಾವು ಹೆಚ್ಚಿನ ಹೊತ್ತನ್ನು ನಾವು ಎಲ್ಲರೂ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರ ಇರಲಿ ಒಂದು ದಿವಸ ಆ ಒಂದು ಕೆಲಸಗಳು ಮಾಡಬೇಕು. ಇಲ್ಲಿ ನೀರಾವರಿ ಕೆಲಸಗಳು ಕೂಡ ಆಗಬೇಕು. ಇಲ್ಲಿ ಹೊಟ್ಟೆ ರೇವಣಸಿದ್ದೇಶ್ವರ ಹೇಳಿದಾರೆ. ಇನ್ನೊಂದು ಕಡೆ ಇವತ್ತು ನಮ್ಮ ಏನೋ ಈ ಭಾಗಕ್ಕೆ ನೀರಿಲ್ಲ, ಅಲ್ಲಿ ನಿಮ್ಮ ಇದಕ್ಕೆ ಕೊರೆದು ಸಹ ನೀರನ್ನ ಕೆರೆ ಕೊಡಬೇಕು ಅಂತೇಳಿ ಯಾವ ಊರ ಪದ ಗಡ್ಡದಲ್ಲ ಕೊಳಗಿ ಅಂತ ಕೇಳಿದಾರೆ. ಇದೆಲ್ಲವೂ ಕೂಡ ವಿಚಾರಗಳಿದಾವೆ. ಇದೆಲ್ಲವನ್ನು ಸರ್ಕಾರದಾಗ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ವಿಭಾಗ ಶಾಸಕರು ಅವ್ರಿಗೂ ಗೊತ್ತಿರ್ತದೆಲ್ಲ ವಿಚಾರಗಳು. ಅವೆಲ್ಲ ಕೂಡ್ಕೊಂಡು ಮತ್ತು ಇಂಡಿ ತಾಲೂಕ ವಿಶೇಷವಾಗಿದ್ದು ಭೀಮಾ ಇದರಲ್ಲಿ ಈ ಸಲ ಕುಡಿಯಾಕ ನೀರಿಗೆ ತೊಂದರೆ ಇಲ್ಲ. ಭೀಮಾ ಇಸ್ ಅ ಡೆಫಿಸಿಟ್ ರಿವರ್. ಕೃಷ್ಣಾಗತ್ಲೆ ಸಹ ಯಾವಾಗಲೂ ಕೂಡ ಅಲ್ಲ. 3 ವರ್ಷದಾಗ ಒಂದು ವರ್ಷ ಇರ್ತದೆ, 2 ವರ್ಷ ನದಿಯಾಗ ನೀರೇ ಇರೋದಲ್ಲ. ಮಹಾರಾಷ್ಟ್ರದಿಂದ ಇವೆಲ್ಲನೂ ಕೂಡ ಅಲ್ಲಿ ಸೀನಾ ಮಾಡ್ಕೊಂಡು ಇದು ಮಾಡ್ಕೊಂಡು ಬಹಳಷ್ಟು ಡೆಫಿಸಿಟ್ ಇದೆ. ಅದಕ್ಕಾಗಿ ಸರ್ಕಾರ ಏನ್ ಮಾಡ್ತು, ಈ ಕೃಷ್ಣಾದಿಂದ ಭೀಮಾ ಕನೆಕ್ಟ್ ಮಾಡ್ಬೇಕು ಅಂತೇಳಿ ನಮ್ಮ ತಿರುಗುಂದಿ ಅಕ್ವಾಡೆಕ್ಟು ತಿರುಗುಂದಿಗೆ ಏನಾದ್ರು ಮಾಡಿದ್ದೆ. ಅದಕ್ಕಂದ್ರೆ ಕೃಷ್ಣಾ ನದಿನ ಈ ಕಡೆ ಭೀಮಾಕ ಸ್ವಲ್ಪ ಮಟ್ಟಿಗೆ ಆದ್ರೂ ಸುತ್ತ ಸಹ ಇದು ಕೊಡಬೇಕು. ಮೂಲತಃ ಭೀಮಾದಿಂದ ಇರ್ತದೆ ಮತ್ತು ರೇವಣಸಿದ್ದೇಶ್ವರನು ಕೂಡ ನಡೆದಿದೆ. ಎಲ್ಲವೂ ಕೂಡ ಈ ಕೃಷ್ಣಾ ನೀರನ್ನ ಈ ಕಡೆ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ಬೇಕು ಅಂತ ಹೇಳಿ ಚರ್ಚೆ ನೀರಾವರಿ ಒಂದು ಇದು ಮಾಡಿದ್ವಿ. ಅದನ್ನು ಕೂಡ ಇನ್ನೂ ಸಂಪೂರ್ಣವಾಗಿ ಇದು ಮಾಡಿಲ್ಲ. ಕಟಕೊಂಡು ನಮ್ಮ ಶಾಸಕರು ಇದು ಮಾಡ್ಕೊತಾ ಇದ್ದಾರೆ. ಅದನ್ನು ಕೂಡ ಆದ್ರೆ ಅದನ್ನು ಕೂಡ ಭಾಗಶಃ ಆಗ್ತದೆ. ಅನೇಕ ಸಲ ಇಲ್ಲೇನಾಗಿದೆ, ಭೀಮಾ ನದಿ ಮೇಲೆ ಕುಡಿ ನೀರಿನ ಯೋಜನೆಗಳು ಮಾಡಿದ್ರು ಕೂಡ ನೀರಿದ್ದಾಗ ಕುಡಿ ನೀರಿನ ಯೋಜನೆ, ನೀರಿಲ್ಲದಾಗ ಕುಡಿ ಮಲ್ಟಿ ವಿಲೇಜಸ್ ಏನ್ ಮಾಡ್ತಾರೆ ಬೋವಳಿಗಳ ಕುಡಿ ನೀರಿನ ಯೋಜನೆ, ಅದು ಕೂಡ ವಿಫಲ ಆಗಿದಾವೆ. ಇವೆಲ್ಲ ಕೂಡ ನಮ್ಮ ಮುಂದಿದೆ. ಒಟ್ಟಾರೆ ಸರ್ಕಾರ ಈ ಒಂದು ದಿವಸ ಎಲ್ಲರೂ ಕೂಡಿ ನಮ್ಮೆಲ್ಲ ಶಾಸಕರು, ಆ ಭಾಗದ ಶಾಸಕರೆಲ್ಲರೂ ಏನಿದ್ದಾರೆ ಎಲ್ಲರೂ ಕೂಡಿ ಆ ಒಂದು ಇದನ್ನ ಮಾಡಿ ಒಂದು ಮೀಟಿಂಗ್ನು ಕೂಡ ಮಾಡ್ತಿರೋದು. ಬೆಂಗಳೂರಲ್ಲಿ ಒಂದು ಸೆಷನ್ ನಡೆದಾಗ ಎಲ್ಲ ಶಾಸಕರು, ವಿಜಯಪುರ ಜಿಲ್ಲೆಯ ಶಾಸಕರು ಎಲ್ಲರನ್ನು ಕರೆಸಿ ಮೀಟಿಂಗ್ ಮಾಡಿ ಒಂದು ಪರಿಹಾರ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ರೈತರ ಜೊತೆಗಿದೆ. ರೈತರ ಕಷ್ಟ ಬಹಳ ಸತ್ಯ ಇದೆ. ಉಳ್ಳಾಗಡ್ಡಿ, ಸಾಸಿವೆ ಕಾಳು, ಉಳ್ಳಾಗಡ್ಡಿ ಅಡಿಕೆ ಎಷ್ಟಾಗುತ್ತೆ, ಆಗುತ್ತೆ. ಹೀಗೆ ತೊಗರಿ ಒಣಗೋಗಿದೆ, ಹತ್ತಿ ಒಣಗೋಗಿದೆ, ಸೂರ್ಯಪಾನ ಹೋಗಿದೆ, ಕಬ್ಬು ಹೋಗಿದೆ, ಸಜ್ಜಿನೂ ಹೋಗಿದೆ. ಇದರರ್ಥ ಬಹಳ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನೋ ಅಗತ್ಯ ನೆರವನ್ನ ರಾಜ್ಯ ಸರ್ಕಾರ ಮತ್ತು ಅವಶ್ಯಕತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇದು ಮಾಡಿಕೊಂಡು ಅವ್ರಿಗೆ ನೆರವಿಗೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲರೂ ಬರ್ತೀವಿ. ಸರಿ, ಶಾಸಕರು ಅವ್ರು ನನ್ಗೆ ಗೊತ್ತು. ಅವರು ಅವರನ್ನೇ ಎಲ್ಲನೂ ಸೈಟಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಕರ್ನಾಟಕದಿಂದ ಅವರು
ಬಂದಿಲ್ಲ. ಅವರೇ ಸೈಟ್ ಸೆಲೆಕ್ಟ್ ಮಾಡಿ ಒಂದು ಸಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ಸರ್ ಅಂದಾಜು ಎಷ್ಟಾಗಿದೆ ಸರ್? ಏನು ಈಗ ಹೇಳಕ್ಕಾಗಲ್ಲ. ಇದು ವಿ ಆರ್ ಡೂಯಿಂಗ್ ಅ ಟೋಟಲ್ ಸ್ಟಡಿ. ಸುಮ್ಮನೆ ನಾನು ಹೇಳಿದ್ ಮಾಡೋಕ್ಕಾಗಲ್ಲ. ಒಂದು ತಿಳ್ಕೊಂಬಿಡ್ರಿ, ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ 100% ಲಾಸ್ ಇದೆ. 100% ಲಾಸ್, ಟೋಟಲ್ ಲಾಸ್ ಅಂತಾರೆ ಅದಕ್ಕೆ. ಟೋಟಲ್ ಲಾಸ್ ಏನ್ರಿ? ಇನ್ನು ಎಲ್ಲೋ ಒಂದ್ ಕಡೆ ಭಾಳ ಎಲ್ಲೋ ಒಂದ್ ಕಡೆ ಒಂದು 10%, 20%, ಕೆಲವು ಕಡೆ ಅದು ಕರೆಕ್ಟ್ 100% ಲಾಸೇ ಹಿಡಿಬೇಕು. ಎಲ್ಲೋ ಒಂದ್ ಕಡೆ ನಾವು ಮಣ್ಣು ನೋಡಿದಾಗ ಇವತ್ತು